ನಮ್ಮ ಕುಟುಂಬದಲ್ಲಿ ಯಜಮಾನರು ಇದ್ದಾರೆ, ಮತ್ತೆ ಹೇಳ್ತಿದ್ದೆ ಪಕ್ಕದಲ್ಲಿ, ಮತ್ತು ಬಿ ಜೆ ಪಿಯಿಂದ ತೊಗೊಂಡ್ರೆ ತಪ್ಪಾಗ್ತದೆ, ಪಕ್ಕದಲ್ಲಿ ಇದ್ದಾರೆ. ನಮ್ಮ ಕುಟುಂಬದಲ್ಲಿ ಯಜಮಾನರು ಇದ್ದಾರೆ. ಈ ಕುಟುಂಬವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಗೊತ್ತಿದೆ. ಗೊತ್ತಿರೋಕ್ಕಾಗಿ ನಾವು ಮಂತ್ರಿ ಆಗಿದ್ದು. ಎಲ್ಲವನ್ನು ಯೋಚನೆ ಮಾಡಿ ಕರೆಕ್ಟ್ ಸಮಯದಲ್ಲಿ ನಿರ್ಧಾರ ಮಾಡುವಂಥ ಕೆಲಸ ಮಾಡ್ತಾರೆ ಅವರು. ಅವ್ರೇನು ನಿರ್ಧಾರ ಮಾಡ್ತಾರೆ ನಮ್ಮ ಹೈಕಮಾಂಡ್, ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಎಲ್ಲೂ ವ್ಯತ್ಯಾಸ ಆಗೋದೇ ಇಲ್ಲ, ವ್ಯತ್ಯಾಸ ಆಗ್ಲಿಕ್ಕೆ ಬಿಡೋದೂ ಇಲ್ಲ. ನೀವು ಮಾಧ್ಯಮದಲ್ಲಿ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಕೇಳಿದ್ರಿ, ನಿಮ್ಮ ಅಭಿಪ್ರಾಯ ಹೇಳಿದ್ರಿ, ಅದೆಲ್ಲವೂ ಕ್ರೋಢೀಕರಣ ಮಾಡ್ತಾವ್ರೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಏನು ವ್ಯತ್ಯಾಸ ಆಗೋದಿಲ್ಲ, ಬದಲಾವಣೆ ಆಗ್ತದೆ ಇಲ್ಲ. ನಮ್ಮದು ಕುಟುಂಬದ ಮುಖ್ಯಸ್ಥರು ಇದ್ದಾರೆ ಅನ್ನಲ್ಲಿ ಹೇಳಿದ್ನಲ್ಲ, ಅವ್ರ ತೀರ್ಮಾನ ಅಂತಿಮ. ನಮ್ಮ ಪಕ್ಷದಗೋಸ್ಕರ, ಈ ರಾಜ್ಯದಗೋಸ್ಕರ ಎಲ್ಲರೂ ತ್ಯಾಗ ಮಾಡಲೇಬೇಕು, ಏನೂ ಮಾಡಲಿಕ್ಕಾಗೋದಿಲ್ಲ. ನಾವು ನಮ್ಮದೊಂದು ನಿರ್ಧಾರ ಅಲ್ಲಲ್ಲ, 126 ಸೀಟ್ ಗೆದ್ದಿದೆ, ಈಗ 128, 129 ಒಂದೊಂದು ಏರ್ತಾ ಇದೆ ಅಂದರೆ ಅದರ ಅರ್ಥ ನಮ್ಮ ಆಡಳಿತ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಎಲ್ಲರೂ ಒಪ್ಪಿಕೊಂಡು ಬರ್ತಾ ಇದ್ದಾರೆ. ಈ ನಮ್ಮ ರಾಜ್ಯದ ಜನರ ಹಿತಕ್ಕೆ ಅಥವಾ ನಮ್ಮ ರಾಜ್ಯದ ಜನರಿಗೋಸ್ಕರ ನಮ್ಮ ಪಕ್ಷದ ಎಲ್ಲರೂ, ಈ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ನಾನು ಮಂತ್ರಿ ಇರ್ಬೋದು, ಎಲ್ಲರೂ ಯಾವ ತ್ಯಾಗಕ್ಕೂ ರೆಡಿಯಾಗಿದ್ದೇವೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಅಥವಾ ನಿಮ್ಮ ಏನು ಮಾಧ್ಯಮದಲ್ಲಿ ಬರುವಾಗೆ ಅಥವಾ ಯಾರೋ ಇಬ್ಬರು ಮಾತಾಡುವಾಗೆ ಆಗುವಂಥ ಏನು ವ್ಯತ್ಯಾಸ ಆಗುವಂಥದ್ದು ಅದು ಆಗುವಂಥದ್ದು ಆಗೋದಿಲ್ಲ. ಏನಾಗಬೇಕು ಕರೆಕ್ಟಾಗಿ, ಹೇಗೆ ಏನು CM ಯಾರಿಗೆ ಮಾಡಬೇಕು 2023ಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದು? ಉಪಮುಖ್ಯಮಂತ್ರಿಗಳು ಯಾರು ಮಾಡಬೇಕು, ಯಾರು ಆಗಬೇಕು ಅನ್ನೋದು ಮಾಡಿದ್ದಾರೆ, ಯಾರು ಮಾಡಿದ್ದು? ಅಥವಾ ನನ್ನನ್ನು ಮಂತ್ರಿ ಆಗಬೇಕು ಅನ್ನೋದು ಮಾಡಿದ್ರು, ನನಗೆ ಯಾರು ಮಾಡಿದ್ದು? ನಮಗೆ ಕುಟುಂಬ ಇದೆ ರೀ, ನಮಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಕರೆಕ್ಟ್ ಏನು ಸಮಯದಲ್ಲಿ ನಿರ್ದೇಶನ ಬರ್ತದೆ, ಅದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ, ಯಾರೂ ಅದರಲ್ಲಿ ಹೊರತಿಲ್ಲ.